ಓಂ ಗಣ ಗಣಪತಯೇ ನಮಃ. ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ಅವುಗಳಿಂದ ಹೊರಬರಲು ನಾವು ಯಾವ ದಾರಿಗೆ ಹೋಗಬೇಕು ಗೊತ್ತೇ? ಅದಕ್ಕೆ ಉತ್ತರವೇ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ವ್ರತ. ಹಾಗೆ ಇಂದು ನಾನು ನಿಮಗೆ ಹೇಳಲಿರುವ ಈ ಹೃದಯ ಸ್ಪರ್ಶಿ ಕತೆ. ಈ ಕತೆ ಕೇವಲ ಒಂದು ವ್ರತದ ಕಥೆಯಲ್ಲ, ಇದೊಂದು ಭಕ್ತಿ, ಸಹನೆ, ನಿಷ್ಕಲ್ಮಶ ಮನಸ್ಸು ಮತ್ತು ಗಣೇಶನ ಕೃಪೆ ಹೇಗೆ ಜೀವನವನ್ನೇ ಬದಲಿಸುತ್ತದೆ ಎಂಬುದರ ಸಾಕ್ಷಿ. ಕಥೆಯ ಆರಂಭ ಹೀಗೆ ಆಗ್ತದೆ. ಒಂದು ಕಾಲದಲ್ಲಿ ವಿಷ್ಣು ಶರ್ಮಾ ಎಂಬ ವಿನಮ್ರ ಸಜ್ಜನ ವ್ಯಕ್ತಿ ಇರ್ತಾನೆ. ಅವನಿಗೆ 7 ಜನ ಗಂಡ್ಮಕ್ಳು. ಕಾಲ ಸಾಗಿದಂತೆ ಮಕ್ಕಳು ದೊಡ್ಡವರಾಗ್ತಾರೆ. ಆದರೆ ದುಃಖದ ಸಂಗತಿ ಏನಂದ್ರೆ, ಅವರು ಒಟ್ಟಾಗಿ ಇರೋದನ್ನೇ ನಿರಾಕರಿಸ್ತಾರೆ. ಒಬ್ಬೊಬ್ಬರಾಗಿ ತಮ್ಮ ತಮ್ಮ ದಾರಿಯಲ್ಲಿ ಹೋಗ್ಬಿಡ್ತಾರೆ. ವಿಷ್ಣು ಶರ್ಮಾ ಮಾತ್ರ ವೃದ್ಧನಾಗಿ ದುರ್ಬಲನಾಗಿ ಉಳಿತಾನೆ. ವೃದ್ಧಾಪ್ಯದ ನೋವು. ಶರ್ಮಾಗೆ 6 ಸೊಸೆಯಂದಿರು ಇರ್ತಾರೆ. ಆದರೆ ಅವರಲ್ಲಿ ಯಾರಿಗೂ ಕೂಡ ವೃದ್ಧ ಮಾವನ ಮೇಲೆ ಕರುಣೆ ಇರಲಿಲ್ಲ. ಅವರು ಬಂದಾಗಲೆಲ್ಲ ಅವನನ್ನ ತಿರಸ್ಕಾರದಿಂದ, ಕಠಿಣ ಮಾತುಗಳಿಂದ, ಅವಮಾನದಿಂದ ನೋಡ್ಕೊಳ್ತಿದ್ರು. ಇದು ನಮಗೆ ಒಂದು ದೊಡ್ಡ ಸಂದೇಶವನ್ನೇ ಕೊಡುತ್ತದೆ ಅಂತ ಹೇಳಬಹುದು. ಸಂಬಂಧಗಳಿಗಿಂತ ಭಕ್ತಿ ಮತ್ತು ಮಾನವೀಯತೆ ದೊಡ್ಡದು. ಒಂದು ದಿನ ವಿಷ್ಣು ಶರ್ಮಾ ತನ್ನ ಜೀವನದ ಸಂಕಷ್ಟಗಳಿಂದ ಬೇಸತ್ತು ಒಂದು ಗಟ್ಟಿಯಾದ ನಿರ್ಧಾರವನ್ನ ಮಾಡ್ತಾರೆ. ನಾನು ಸಂಕಷ್ಟಿ ಚತುರ್ಥಿ ವ್ರತವನ್ನ ಮಾಡ್ತೇನೆ ಅಂತ, ಗಣೇಶನಿಗೆ ಶರಣಾಗ್ತೇನೆ ಅಂತ ಮನಸ್ಸಿನಲ್ಲಿ ತೀರ್ಮಾನಿಸ್ತಾರೆ. ಮೊದಲು ಅವರು ತಮ್ಮ ಹಿರಿಯ ಸೊಸೆಯ ಮನೆಗೆ ಹೋಗ್ತಾರೆ. ಅಮ್ಮ, ಸಂಕಷ್ಟಿ ಚತುರ್ಥಿಗೆ ಪೂಜೆಗೆ ಸ್ವಲ್ಪ ಸಹಾಯ ಮಾಡು ಎಂದು ವಿನಯದಿಂದ ಕೇಳ್ಕೊಳ್ತಾರೆ. ಆದರೆ ಅವಳು ಸಹಾಯ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಗಣೇಶನನ್ನೇ ಅವಮಾನಿಸ್ತಾಳೆ. ಇದನ್ನು ಕೇಳಿದ ವಿಷ್ಣು ಶರ್ಮಾಗೆ ಎಷ್ಟು ನೋವಾಗಿರಬಹುದು ಅನ್ನೋದನ್ನು ಒಮ್ಮೆ ಯೋಚಿಸಿ ನೋಡಿ. ಅದಾದಮೇಲೆ ಒಬ್ಬೊಬ್ಬ ಸೊಸೆಯ ಮನೆಗೆ ಹೋಗ್ತಾರೆ. ಆದರೆ ಕಿರಿಯ ಸೊಸೆಯನ್ನು ಹೊರತುಪಡಿಸಿ ಯಾರೂ ಕೂಡ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಎಲ್ಲರೂ ಕೂಡ ಒಂದೇ ಉತ್ತರ, ನಮಗೆ ಸಮಯ ಇಲ್ಲ ಮತ್ತು ಇದು ನಮಗೆ ಬೇಡ ಅನ್ನೋದು. ಇಲ್ಲಿ ಕತೆಗೆ ಒಂದು ಹೊಸ ತಿರುವು. ಕಿರಿಯ ಸೊಸೆ ಅವಳು ಅತ್ಯಂತ ಬಡವಳಾಗಿರ್ತಾಳೆ. ಆದರೆ ಅವಳ ಮನಸ್ಸು ಸಂಪೂರ್ಣ ಶುದ್ಧವಾಗಿರುತ್ತೆ, ಭಕ್ತಿಯಿಂದ ತುಂಬಿದದ್ದು. ಅವಳು ಹೇಳ್ತಾಳೆ, ಅಪ್ಪ, ನಾನು ನಿಮಗೆ ಸಹಾಯ ಮಾಡ್ತೇನೆ, ಈ ವ್ರತವನ್ನು ನಾನು ಕೂಡ ಆಚರಣೆ ಮಾಡ್ತೇನೆ ಅಂತ. ಆದರೆ ಕಿರಿಯ ಸೊಸೆಯ ಹತ್ತಿರ ಹಣ ಇರೋದಿಲ್ಲ. ಆದರೂ ಕೂಡ ಅವಳು ಹಿಂಜರಿಯೋದಿಲ್ಲ. ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡ್ತಾಳೆ. ಸಂಕಷ್ಟಿಯ ಪೂಜೆ ಸಾಮಗ್ರಿಗಳಿಗೆ ಹಣವನ್ನು ಸಂಗ್ರಹಿಸ್ತಾಳೆ. ಇದು ಸುಲಭದ ಮಾತಲ್ಲ, ಆದರೆ ಅವಳ ಭಕ್ತಿ ಅಷ್ಟು ದೊಡ್ಡದು ಅಂತಲೇ ಹೇಳಬಹುದು. ವಿಷ್ಣು ಶರ್ಮಾ ಅತ್ಯಂತ ಭಕ್ತಿಯಿಂದ ಸಂಕಷ್ಟಿ ಚತುರ್ಥಿ ವ್ರತವನ್ನು ಆಚರಣೆ ಮಾಡ್ತಾರೆ. ಗಣೇಶನ ನಾಮಸ್ಮರಣೆ, ಪೂಜೆ, ಉಪವಾಸ ಎಲ್ಲವೂ ಕೂಡ ಶ್ರದ್ಧೆಯಿಂದ ಮಾಡ್ತಾರೆ. ಇದನ್ನು ನೋಡಿ ಗಣೇಶನ ಕೃಪೆ ಹೇಗೆ ಹರಿಯುತ್ತದೋ ಅನ್ನೋದನ್ನು ನೀವೀಗ ಗಮನಿಸಿ. ಸಂಜೆಯಾಗುತ್ತಿದ್ದಂತೆ ವಿಷ್ಣು ಶರ್ಮಾ ಅಸ್ವಸ್ಥರಾಗ್ತಾರೆ. ಅಕಸ್ಮಾತಾಗಿ ಅನಾರೋಗ್ಯದಲ್ಲಿ ಬೀಳ್ತಾರೆ. ಕಿರಿಯ ಸೊಸೆ ಮಾತ್ರ ರಾತ್ರಿ ಇಡೀ ಎಚ್ಚರವಾಗಿ ಸೇವೆ ಮಾಡುತ್ತಾ ಕುಳಿತುಕೊಳ್ತಾಳೆ. ಇದು ಕೇವಲ ಸೊಸೆಯ ಕರ್ತವ್ಯವಲ್ಲ, ಇದೊಂದು ಪರಮ ಭಕ್ತಿ. ಮಾರನೇ ದಿನ ಕಿರಿಯ ಸೊಸೆ ಮನೆ ಹೊರಗೆ ನೋಡಿದಾಗ ಅವಳು ಬೆಚ್ಚಿ ಬೀಳ್ತಾಳೆ. ಮನೆ ಸುತ್ತಲೂ ಅಮೂಲ್ಯ ರತ್ನಗಳು, ಆಭರಣಗಳು ಹರಡ್ಕೊಂಡಿರ್ತವೆ. ಇದನ್ನು ನೋಡಿ ಅವಳಿಗೆ ತುಂಬ ಭಯವಾಗುತ್ತೆ. ಜನರು ನನ್ನ ಮೇಲೆ ಕಳ್ಳತನದ ಆರೋಪ ಮಾಡಬಹುದು, ನಾನೀಗ ಏನು ಮಾಡಬೇಕು ಅಂತ ಅವಳು ಗಾಬರಿ ಆಗ್ತಾಳೆ. ಗಣೇಶನ ಆಶೀರ್ವಾದದ ಅರಿವು ವಿಷ್ಣು ಶರ್ಮಾಗೆ ಗೊತ್ತಿರುತ್ತೆ. ಇದು ಗಣೇಶನ ಆಶೀರ್ವಾದ, ನಮ್ಮ ಭಕ್ತಿಗೆ ಸಿಕ್ಕ ಫಲ ಅಂತ ಅವ್ರು ಹೇಳ್ತಾರೆ. ಹೀಗೆ ಹೇಳ್ತಾರೆ, ಭಯ ಪಡಬೇಡಮ್ಮ, ಇದು ಭಗವಂತನ ಕೃಪೆ, ನಾವು ಭಗವಂತನಿಗೆ ಧನ್ಯವಾದವನ್ನು ಹೇಳಬೇಕು ಅಂತ. ಇದನ್ನು ನೋಡಿ ಇತರ ಸೊಸೆಯಂದಿರು ಗಾಬರಿ ಆಗ್ತಾರೆ. ಅಪ್ಪ, ನಮ್ಮ ಸಂಪತ್ತನ್ನೆಲ್ಲ ಕಿರಿಯ ಮಗನಿಗೆ ಕೊಟ್ಟಿದ್ದಾರೆ ಅಂತ ಅವಮಾನಿಸ್ತಾರೆ. ಅವರು ಪ್ರಶ್ನಿಸಿದಾಗ ವಿಷ್ಣು ಶರ್ಮಾ ಸತ್ಯವನ್ನೇ ಹೇಳ್ತಾರೆ. ಕಿರಿಯ ಸೊಸೆಯ ಭಕ್ತಿ, ಅವಳ ತ್ಯಾಗ, ಗಣೇಶನ ಕೃಪೆ ಎಲ್ಲವನ್ನ ಕೂಡ ವಿವರಿಸ್ತಾರೆ. ಕಿರಿಯ ಮಗ ಶ್ರೀಮಂತನಾಗ್ತಾನೆ, ಹಿರಿಯರು ನಷ್ಟವನ್ನು ಅನುಭವಿಸ್ತಾರೆ. ಇದೊಂದು ಕರ್ಮದ ಫಲ ಅಂತಲೇ ಹೇಳಬಹುದು. ಕೊನೆಗೆ ವಿಷ್ಣು ಶರ್ಮಾಗೆ ಸಹಾಯ ಮಾಡದ 6 ಸೊಸೆಯಂದಿರು ತಮ್ಮ ವರ್ತನೆಗೆ ನಾಚಿಕೆ ಪಟ್ಕೊಳ್ತಾರೆ. ಇಲ್ಲಿ ಒಳ್ಳೆಯ ಪ್ರಜ್ಞೆ ಗೆಲ್ಲತ್ತೆ. ಸ್ನೇಹಿತರೆ, ಈ ಕತೆ ನಮಗೆ ಹೇಳೋದೇನೆಂದರೆ, ಭಕ್ತಿ ಅಂತ ಅಂದರೆ ಆಸ್ತಿ ಮಾತ್ರ ಅಲ್ಲ, ಶುದ್ಧ ಮನಸ್ಸೇ ದೊಡ್ಡ ಪೂಜೆ ಅಂತ. ಗಣೇಶನನ್ನು ನಿಂದಿಸಿದ್ರೆ ನಷ್ಟವಾಗತ್ತೆ, ನಿಷ್ಕಪಟ ಭಕ್ತಿಯನ್ನು ಮಾಡಿದರೆ ಗಣೇಶನ ಕೃಪೆ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ. ಇಂತಹ ಪವಿತ್ರ ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿಯ ವ್ರತದ ಕತೆ ನಿಮ್ಮ ಜೀವನದಲ್ಲೂ ಕೂಡ ಸಂಕಷ್ಟಗಳನ್ನು ದೂರ ಮಾಡಲಿ
ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಂ ಗಂ ಗಣಪತಯೇ ನಮಃ.